ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇರೋ ಮೈ ಟೆಕ್ ಚಾಲೆಂಜ್. ಇವತ್ತಿನ ನೋಡ್ತಿದ್ದೆ ಇನ್ನೊಂದು ಅಪ್ಲಿಕೇಶನ್ ತಿಳ್ಕೊಳ್ಳೋಣ. ಅಪ್ಲಿಕೇಶನ್ ಲಿಂಕ್ ಬಂದು ನೀವು ವಿಡಿಯೋ ನೋಡ್ತಾ ಇರ್ತೀರಲ್ಲ, ಆ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಅಪ್ಲಿಕೇಶನ್ ಲಿಂಕ್ ಅಂದ್ಬಿಟ್ಟು ಒಂದು ಆಪ್ಷನ್ ಕಾಣಿಸುತ್ತೆ. ಅದ್ರ ಕೆಳಗಡೆ ಲಿಂಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಕೆಳಗಡೆ ಟೆಲಿಗ್ರಾಮ್ ಲಿಂಕ್ ಕೂಡ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್. ಇದರಲ್ಲಿ ಯಾವುದೇ ಒಂದು ಆಫರ್ ಬಂದರೂ ಕೂಡ ನಿಮಗೆ ಫಸ್ಟ್ ಅಪ್ಡೇಟ್ ಅನ್ನೋದು ನಿಮ್ಗೆ ಸಿಗುತ್ತೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಓದ್ಬಿಟ್ಟು ಆಲ್ ಅನ್ನೋ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬಂದ್ಬಿಡುತ್ತೆ. ಬನ್ನಿ ಇವಾಗ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ದಾದರೆ ಕ್ರೋಮ್ ಬ್ರೌಸರಲ್ಲಿ ಈ ಥರ ಒಂದು ವೆಬ್ಸೈಟ್ ಅಂತ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಮೊಬೈಲ್ ನಂಬರ್, ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್, ಹಾಗೆ ನಿಮ್ಮ ವಾಟ್ಸಪ್ ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಅನ್ನೋದನ್ನ ಮಾಡ್ಕೊಳ್ಳಿ. ರಿಜಿಸ್ಟರ್ ಒತ್ತಿದ ತಕ್ಷಣ ಈ ಥರ ಆಪ್ಷನ್ ಬರುತ್ತೆ. ಕೆಳಗಡೆ ನಿಮಗೆ ಸೇವ್ ಅಂತಿದೆಯಲ್ಲ, ಅದನ್ನ ಸೇವ್ ಮಾಡ್ಕೊಳ್ಳಿ. ಮತ್ತೆ ಮೇಲ್ಗಡೆ ನಿಮಗೆ ಡೌನ್ಲೋಡ್ ಆ್ಯಪ್ ಅಂದ್ಬಿಟ್ಟು ಒಂದು ಬ್ಲೂ ಕಲರ್ ಆಪ್ಷನ್ ಕಾಣ್ತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ ಕೆಳಗಡೆ ನಿಮಗೆ ಓಕೆ ಅಂದ್ಬಿಟ್ಟು ಒಂದು ಆಪ್ಷನ್ ಕಾಣಿಸುತ್ತೆ. ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡಿಂಗ್ಗೆ ಪರ್ಮಿಷನ್ ಅನ್ನೋದು, ಅದನ್ನ ಓಕೆ. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಮಾಡಿದ್ದರೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ. ನೀವು ಯಾವ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿರ್ತೀರ ಅದನ್ನ ಹಾಕ್ಬಿಟ್ಟು ಇಲ್ಲಿ ಲಾಗಿನ್ ಅನ್ನು ನೀವು ಅಪ್ಲಿಕೇಶನ್ ಲಾಗಿನ್ ಮಾಡಿದ ತಕ್ಷಣ ಈ ಥರ ಹೋಮ್ ಪೇಜ್ ಅನ್ನೋದು ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡಿದ್ದಾರೆ ಎಲ್ಲರೂ ಎಷ್ಟೆಷ್ಟು ಅರ್ನಿಂಗ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಿಮ್ಗೆ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ತುಂಬ ಸಿಂಪಲ್ ಆಗಿ ನೀವು ಮನಿಯನ್ನು ಅರ್ನ್ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ತೀನಿ. ಕೆಳಗಡೆ ನಿಮಗೆ ಮೈ ಅಂದ್ಬಿಟ್ಟು ಆಪ್ಷನ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಪರ್ಸನಲ್ ಡೇಟಾ ಅಂದ್ಬಿಟ್ಟು ಒಂದಿರುತ್ತೆ, ಅದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಯೂಸರ್ ನೇಮು ಮತ್ತು ನಿಮ್ಮ ರಿಯಲ್ ನೇಮು, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಯಾವ ನೇಮ್ ಇರುತ್ತೋ ಅದನ್ನ ಹಾಕ್ಬಿಟ್ಟು ಸಬ್ಮಿಟ್ ಮಾಡ್ಕೊಳ್ಳಿ. ಮತ್ತು ಅದ್ರ ಕೆಳಗಡೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಫಿಲ್ ಮಾಡಬೇಕಾಗುತ್ತೆ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿದೆ ಅದನ್ನ ಫಿಲ್ ಮಾಡಿ. ನಿಮ್ಮ ಹತ್ರ Paytm ಪೇಮೆಂಟ್ಸ್ ಬ್ಯಾಂಕ್ ಇದ್ರೂ ಸಹ ಅದನ್ನು ಕೂಡ ಹಾಕ್ಬೋದು. ಅದನ್ನ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಡಿ. ಇದು ನೋಡ್ಬೋದು, ನಿಮ್ಮ ಅಕೌಂಟ್ ಬಂದ್ಬಿಟ್ಟು ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಗಿದೆ. ಇದರಲ್ಲಿ ವರ್ಕ್ ಮಾಡೋದು ಹೇಗಪ್ಪ ಅಂದರೆ ಇಲ್ಲಿ ಕೆಳಗೆ 6 ಆಪ್ಷನ್ ಅನ್ನೋದು ಕಾಣಿಸುತ್ತೆ. 6 ಆಪ್ಷನಲ್ಲಿ ಫಸ್ಟ್ನೇ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಈ ಥರ ಟಾಸ್ಕ್ ಅನ್ನೋದು ಇರುತ್ತೆ. ಆ ಟಾಸ್ಕ್ನ ಕಂಪ್ಲೀಟ್ ಮಾಡ್ಬಿಟ್ಟು ನೀವು ರಿಸೀವ್ ಅಂತ ಕಾಣಿಸ್ತಾ ಇದೆಯಲ್ಲ, ರಿಸೀವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಆ ಪೇಜ್ ಏನಿದೆ ಫೇಸ್ಬುಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಬರುತ್ತೆ. ಕೆಳಗಡೆ ನಿಮಗೆ ಜಂಪ್ ಅಂದ್ಬಿಟ್ಟು ಒಂದು ಆಪ್ಷನ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಆ ಪೇಜ್ ಬಂದು ಫೇಸ್ಬುಕ್ಕಲ್ಲಿ ನಿಮಗೆ ಓಪನ್ ಆಗುತ್ತೆ. ಈ ಪೇಜ್ ಏನಿಲ್ಲ ನೀವು ಲೈಕ್ ಮಾಡಬೇಕು, ಹಾಗೆ ಶೇರ್ ಮಾಡಬೇಕು. ಈಗ ನೋಡಿ, ನಾನು ಆ ಪೇಜ್ನ ಲೈಕ್ ಮಾಡಿಬಿಟ್ಟು ಅದ್ರದ್ದೊಂದು ಸ್ಕ್ರೀನ್ಶಾಟನ್ನು ತೊಗೊಳ್ತೀನಿ. ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಅಪ್ಲಿಕೇಶನಲ್ಲಿ ಅಪ್ಲೋಡ್ ಅಂತ ಮಾಡಬೇಕಾಗುತ್ತೆ. ಈಗ ನೋಡಿ, ನೀವು ಯಾವ ಪೇಜ್ನ ಲೈಕ್ ಮಾಡಿರ್ತೀರ ಅದು ಬಂದ್ಬಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ಬ್ಯಾಕ್ ಬಂದು ಅಪ್ಲಿಕೇಶನಲ್ಲಿ ನಿಮಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಕೆಳಗಡೆ ನಿಮಗೆ ಸಬ್ಮಿಟ್ ಟಾಸ್ಕ್ ಅಂತ ಇದೆಯಲ್ಲ, ಅದನ್ನ ಓಕೆ ಮಾಡ್ಕೊಳ್ಳಿ. ಅದು ಓಕೆ ಮಾಡಿದ ತಕ್ಷಣ ನಿಮಗೆ ಒಂದು ಫೋಟೋ ಅನ್ನೋದು ಅಪ್ಲೋಡಿಂಗ್ ಕೇಳುತ್ತೆ. ಅದನ್ನ ಕ್ಲಿಕ್ ಮಾಡಿ ಮೊಬೈಲಲ್ಲಿರೋ ಎಲ್ಲ ಫೋಟೋ ಅನ್ನೋದು ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಯಾವ ಸ್ಕ್ರೀನ್ಶಾಟ್ ತೆಗೆದಿರ್ತೀರ ಆ ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿಬಿಟ್ಟು ಕೆಳಗಡೆ ಸಬ್ಮಿಟ್ ಟಾಸ್ಕ್ ಅಂತ ಇದೆಯಲ್ಲ, ಅದನ್ನ ಓಕೆ ಮಾಡ್ಕೊಳ್ಳಿ. ಅದನ್ನ ಓಕೆ ಮಾಡಿದ ತಕ್ಷಣ ನಿಮ್ಮ ಟಾಸ್ಕ್ ಅನ್ನೋದು ಸಕ್ಸಸ್ಫುಲ್ ಆಗುತ್ತೆ. ಹಾಗೆ ಅಮೌಂಟ್ ಬಂದ್ಬಿಟ್ಟು ₹2 ನಿಮ್ಮ ಅಕೌಂಟ್ಗೆ ಸಕ್ಸಸ್ಫುಲ್ ಆಗಿ ರಿಸೀವ್ ಆಗುತ್ತೆ. ನಿಮ್ಗೆ ಇದರಲ್ಲಿ ತುಂಬ ಥರ ಟಾಸ್ಕ್ ಅನ್ನೋದು ಇರ್ತವೆ. ಎಲ್ಲ ಕಂಪ್ಲೀಟ್ ಮಾಡ್ಬಿಟ್ಟು ನೀವು ಎರ್ನಿಂಗ್ ಅನ್ನು ಮಾಡ್ಕೊಬೋದು. ಇವಾಗ ನೋಡ್ಬೋದು ₹20 ಟಾಸ್ಕ್ ಕೂಡ ಬಂದಿದೆ. ನನಗೆ ₹20 ಬಂದ್ಬಿಟ್ಟು ರಿಸೀವ್ ಮಾಡ್ಕೊತೀನಿ. ರಿಸೀವ್ ಮಾಡಿಕೊಂಡು ನಿಮ್ಗೆ ನೋಡಿ ಸೇಮ್ ಬಂದ್ಬಿಟ್ಟು ನಿಮ್ಮ ಸ್ಕ್ರೀನ್ಶಾಟ್ ಅನ್ನೋದು ಏನು ಇರುತ್ತೆ ಆ ಸ್ಕ್ರೀನ್ಶಾಟ್ನ ತೆಗೆದುಬಿಟ್ಟು ನೀವು ಕಳಿಸ್ಬೇಕಾಗುತ್ತೆ. ಇದನ್ನು ನಾನು ಜಂಪ್ ಅಂತಿದ್ದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಪೇಜ್ ಅನ್ನೋದು ಓಪನ್ ಪೇಜ್ ಹೋಗಿ ಲೈಕು ಅಥವಾ ನಿಮಗೆ ಜಾಯ್ನ್ ಅಂತಿದ್ರೆ ಆ ಜಾಯ್ನ್ ಆಗಿಬಿಟ್ಟು ಆ ಸ್ಕ್ರೀನ್ಶಾಟ್ನ ನೀವು ಇದರಲ್ಲಿ ಅಪ್ಲೋಡ್ ಮಾಡಿದ್ದಾದರೆ ನಿಮಗೆ ಇದರಲ್ಲಿ ಅಮೌಂಟ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಬರುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ಟಾಸ್ಕ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಕೆಳಗಡೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಒಂದು ಪೆನ್ಸಿಲ್ ಐಕಾನ್ ಥರದ್ದು, ಅದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಇದು ಅನ್ಫಿನಿಶ್ಡ್ ಅಂತಿದೆಯಲ್ಲ, ಅನ್ಫಿನಿಶ್ಡ್ ಅಂಡರ್ ರಿವ್ಯೂ ತಿರ್ಗಾ ಫಿನಿಶ್ಡ್ ಅಂತಿದೆಯಲ್ಲ, ಫಿನಿಶ್ ಆಗಿರೋದು ನೋಡಿ ಇಷ್ಟಿದೆ. ಅಂಡರ್ ರಿವ್ಯೂ ಕೂಡ ಯಾವುದಿಲ್ಲ, ಅನ್ಫಿನಿಶ್ಡ್ ಬಂದ್ಬಿಟ್ಟು ಒಂದಿದೆ. ಅಕಸ್ಮಾತ್ ನಿಮ್ಮ ಟಾಸ್ಕ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಈ ಥರ ಅನ್ಫಿನಿಶ್ಡ್ ಅಂತ ಬರುತ್ತೆ. ಅದರಲ್ಲಿ ಏನಿಲ್ಲ, ನೀವು ಬಂದ್ಬಿಟ್ಟು ಓಪನ್ ಲಿಂಕ್ ಅಂತ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿ ತಿರ್ಗಾ ಆ ಸ್ಕ್ರೀನ್ಶಾಟ್ನ ತೆಗೆದುಬಿಟ್ಟು ನೀವು ಬ್ಯಾಕ್ ಬಂದು ಅಪ್ಲಿಕೇಶನಲ್ಲಿ ಸಬ್ಮಿಟ್ ಅಂತ ಇರುತ್ತೆ. ಆ ಸಬ್ಮಿಟನ್ನು ಕ್ಲಿಕ್ ಮಾಡಿದರೆ ಸ್ಕ್ರೀನ್ಶಾಟ್ ಅಪ್ಲೋಡಿಂಗ್ ಕೇಳುತ್ತೆ. ನೀವೇನು ಸ್ಕ್ರೀನ್ಶಾಟ್ ತೆಗೆದಿರ್ತೀರ ಅದನ್ನ ಇದರಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಅನ್ನೋದನ್ನ ಕೊಡಿ. ನೋಡಿ, ನಾನು ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡ್ತೀನಿ. ಕೆಳಗಡೆ ಸಬ್ಮಿಟ್ ಟಾಸ್ಕ್ ಅಂತಿದ್ದೀನೋ ಅದನ್ನ ಓಕೆ ಕೊಡ್ತೀನಿ. ಅದನ್ನ ಓಕೆ ಕೊಟ್ಬಿಟ್ಟು ನೀವು ಬ್ಯಾಕ್ ಬಂದು ನಿಮ್ಮ ಟಾಸ್ಕ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿರುತ್ತೆ. ಇವಾಗ ಬಂದ್ಬಿಟ್ಟು ನಾನು ಬ್ಯಾಕ್ ಇನ್ಫಾರ್ಮೇಷನ್ ತೋರಿಸ್ತೀನಿ ನೋಡಿ. ಇದು ಬಂದ್ಬಿಟ್ಟು ನೀವು ವ್ಯಾಲೆಟಲ್ಲಿ ನೋಡಿದಾಗ ನಿಮ್ಮ ಅಮೌಂಟ್ ಬಂದ್ಬಿಟ್ಟು ಸಕ್ಸಸ್ಫುಲ್ಲಾಗಿ ರಿಸೀವ್ ಆಗಿರುತ್ತೆ. ಫ್ರೆಂಡ್ಸ್, ತುಂಬ ಒಳ್ಳೆ ಅಪ್ಲಿಕೇಶನ್, ನೀವು ಹೊಸತಿ ಯೂಸ್ ಮಾಡಿ ನೋಡಿ. ತುಂಬ 2 ನಿಮಿಷದಲ್ಲಿ ನೀವು ಮನಿ ಅನ್ನೋದನ್ನ ಅರ್ನ್ ಮಾಡ್ಬೋದು. ನೀವು ವಿಡ್ರಾ ಮಾಡ್ಬೇಕಾದ್ರೆ ಏನಿಲ್ಲ, ವ್ಯಾಲೆಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನೋದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಕೆಳಗಡೆ ಇನ್ಫಾರ್ಮೇಷನ್ ನೋಡಿದ್ದೆ ಅಂದರೆ ನಿಮ್ಗೆ ಬಂದ್ಬಿಟ್ಟು ಎಲ್ಲ ಥರ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಮ್ಯಾಕ್ಸಿಮಮ್ ವಿಡ್ರಾ ಬಂದ್ಬಿಟ್ಟು ನಿಮಗೆ ₹200 ಇರುತ್ತೆ. ₹200 ಆದ ತಕ್ಷಣ ವಿಡ್ರಾ ಕೊಟ್ಟಿದ ತಕ್ಷಣ ನಿಮ್ಮ Paytm ಆಗಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವುದೇ ಒಂದು ಕೊಟ್ಟಿದ್ದಾರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸಕ್ಸಸ್ಫುಲ್ಲಾಗಿ ಅಮೌಂಟ್ ಅನ್ನೋದು ಬರುತ್ತೆ. ತುಂಬ ಟ್ರಸ್ಟೆಡ್ ಆಗಿ ಪೇಮೆಂಟ್ ಕೂಡ ಮಾಡ್ತಾಯಿದೆ. ನಾನು ಬೇಕಾದ್ರೆ ಪೇಮೆಂಟ್ ಕೂಡ ತೋರಿಸ್ತೀನಿ ನೋಡಿ. ಬಂದ್ಬಿಟ್ಟು ನನಗೆ ಇದರಲ್ಲಿ ₹200 ರಿಸೀವ್ ಆಗಿದೆ. ಕಂಪ್ನಿ ಹೆಸರು ಕೂಡ ನೋಡ್ಕೊಬೋದು. ಕಂಪ್ನಿ ಹೆಸರು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದರಲ್ಲಿ ನಿಮ್ಗೆ ಇನ್ನೊಂದು ಥರ ಇದೆ, ಲೈಕ್ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ನಿಮಗೆ ಕ್ರೋಮ್ ಬ್ರೌಸರಲ್ಲಿ ಓಪನ್ ಆಗುತ್ತೆ. ಸೇಮ್ ನೀವು ಏನು ಸೈನ್ ಅಪ್ ಮಾಡಿರ್ತೀರ ಅದೇ ಪ್ರೋಸೆಸ್ ಬಂದ್ಬಿಟ್ಟು ಇದರಲ್ಲಿರುತ್ತೆ. ಬಟ್ ಅಪ್ಲಿಕೇಶನ್ ಬಂದ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡೋಷ್ಟಿಲ್ಲ. ಇಲ್ಲೇನಿದೆ ನಿಮ್ಮ ಫೋನ್ ನಂಬರು ನಿಮ್ಮ ಡೀಟೇಲ್ಸ್ ಹಾಕ್ಬಿಟ್ಟು ಇದರಲ್ಲಿ ಸೈನ್ ಅಪ್ ಅನ್ನು ಮಾಡ್ಕೊಂಡ್ರೆ ನೀವು ಸೇಮ್ ಅದರಲ್ಲಿ ಏನು ಮಾಡಿರ್ತೀರ ಅದೇ ಥರ ಇದರಲ್ಲಿ ನನಗೆ ಪೇಮೆಂಟ್ ಅನ್ನೋದು ಸಕ್ಸಸ್ಫುಲ್ಲಾಗಿ ರಿಸೀವ್ ಆಗಿದೆ. ಫ್ರೆಂಡ್ಸ್, ಇದೇ ಥರ ಎನಿ ವೀಡಿಯೋಸ್ ನಮ್ಮ ಚಾನಲ್ ಬರ್ತಾನೆ ಇರುತ್ತೆ. ನೀವು ನಮ್ಮ ಚಾನಲ್ ವಿಸಿಟ್ ಮಾಡಿ ಅಂದರೆ ವಿಸಿಟ್ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಂತ.